ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ. ಇವತ್ತಿನ ಈ ಯೂಟ್ಯೂಬ್ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಉತ್ತಮವಾದಂತಹ PPTಗಳ ಸಹಾಯದಿಂದ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪಾಠಗಳನ್ನು ನಾವು ಪ್ರತಿನಿತ್ಯ ನೋಡ್ತಾ ಇರುವಂಥದ್ದು. ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಭಾರತದ ಅರಣ್ಯ ಸಂಪತ್ತು ಅನ್ನುವಂತಹ ಭಾರತದ ಭೂಗೋಳಶಾಸ್ತ್ರದ 5ನೇ ಅಧ್ಯಾಯವನ್ನು ನೋಡೋಣ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡ್ತಾ ಇದ್ದೀನಿ. ಇದಕ್ಕೂ ಹಿಂದಿನ ತರಗತಿಯಲ್ಲಿ ವಿದ್ಯಾರ್ಥಿಗಳೇ ನಾವು ಭಾರತದ ಮಣ್ಣುಗಳ ಬಗ್ಗೆ ತಿಳ್ಕೊಂಡಿದ್ವಿ. ಜೈವಿಕ ಮತ್ತು ಖನಿಜಾಂಶಗಳನ್ನು ಉಳ್ಳಂತಹ ಅವುಗಳ ಸಂಯೋಜನೆಯ ಭೂಮಿಯ ಮೇಲ್ಪದರವನ್ನು ನಾವು ಮಣ್ಣು ಅಂತ ಕರಿತೀವಿ. ಮೆಕ್ಕಲು ಮಣ್ಣು ಇದೆ, ಕಪ್ಪು ಮಣ್ಣು ಇದೆ, ಕೆಂಪು ಮಣ್ಣಿದೆ, ಲ್ಯಾಟ್ರೈಟ್ ಮಣ್ಣಿದೆ, ಮರುಭೂಮಿ ಮಣ್ಣು ಮತ್ತು ಪರ್ವತದ ಮಣ್ಣು ಅನ್ನುವಂತಹ 6 ಮಣ್ಣಿನ ವಿಧಗಳನ್ನು ನಾವು ನೋಡಿದ್ವಿ. ನಂತರದಲ್ಲಿ ಮಣ್ಣಿನ ಸವೆತ ಅಂದರೆ ಏನು, ಮಣ್ಣಿನ ಸವೆತಕ್ಕೆ ಪರಿಣಾಮಗಳೇನು, ಅದರ ಜೊತೆಗೆ ಮಣ್ಣಿನ ಸಂರಕ್ಷಣೆಯನ್ನು ಯಾವ ರೀತಿ ಮಾಡಬಹುದು, ಮಣ್ಣಿನ ಸಂರಕ್ಷಣೆ ಎಂದರೇನು ಮತ್ತು ಮಣ್ಣಿನ ಸಂರಕ್ಷಣೆಯ ವಿಧಾನಗಳು ಯಾವುವು ಅನ್ನುವಂತಹ ಅಂಶಗಳನ್ನು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಅದೇ ಥರ ಈ ತರಗತಿಯಲ್ಲಿ ಭಾರತದ ಅರಣ್ಯ ಸಂಪತ್ತಿನ ಬಗ್ಗೆ ತಿಳಿತಾ ಹೋಗೋಣ. ಈ ಪಾಠದಲ್ಲಿ ತಿಳ್ಕೊಳ್ಳುವಂತಹ ಅಂಶಗಳು ಯಾವಪ್ಪ ಅಂದರೆ ಅರಣ್ಯಗಳ ಅರ್ಥ ಮತ್ತು ಪ್ರಾಮುಖ್ಯತೆ, ಅರಣ್ಯಗಳ ವಿಧಗಳು ಮತ್ತು ಅವು ಯಾವ್ಯಾವ ಭಾಗಗಳಲ್ಲಿ ಹಂಚಿಕೆ ಆಗಿದೆ ಅನ್ನುವಂಥದ್ದು. ನಂತರ ಅರಣ್ಯಗಳ ಸಂರಕ್ಷಣೆ, ಅರಣ್ಯಗಳನ್ನು ಯಾವ ರೀತಿ ರಕ್ಷಣೆ ಮಾಡಬಹುದು ಅನ್ನುವಂಥದ್ದು ಮತ್ತು ವನ್ಯಜೀವಿ ಧಾಮಗಳು, ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ತಿಳ್ಕೊಳ್ತೀವಿ. ಕೊನೆಯದಾಗಿ ಭಾರತದ ಜೈವಿಕ ಸಂರಕ್ಷಣಾ ವಲಯಗಳು ಯಾವುವು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ವಿದ್ಯಾರ್ಥಿಗಳೇ, ಅರಣ್ಯ ಅಂದರೆ ಏನು ಅಂತ ನಾವಿಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ಅರಣ್ಯದ ಅರ್ಥ ಏನಪ್ಪ ಅಂತಂತಂದರೆ ಇದನ್ನು ನಾವು ಸ್ವಾಭಾವಿಕ ಸಸ್ಯವರ್ಗ ಅಂತಲೂ ಸಹ ಕರಿಬೋದು. ವೃಕ್ಷ ಮತ್ತು ಇತರ ಸಸ್ಯ ಸಂಕುಲಗಳಿಂದ ಆವರಿಸಿದ ವಿಶಾಲ ಭೂಭಾಗವನ್ನು ನಾವು ಅರಣ್ಯ ಅಥವಾ ಕಾಡು ಅಂತ ಕರೆಯಬಹುದು ವಿದ್ಯಾರ್ಥಿಗಳೇ. ವೃಕ್ಷ ಅಂದರೆ ಮರಗಳಿಂದ ಮತ್ತು ಇತರ ಸಸ್ಯ ಸಂಕುಲಗಳಿಂದ, ಎಲ್ಲ ರೀತಿಯ ಸಸ್ಯ ಸಂಕುಲಗಳು ಇರ್ತವೆ, ಮರ ಗಿಡಗಳಿರ್ತವೆ ಮತ್ತು ಅದು ಕಡಿಮೆ ಜಾಗದಲ್ಲ, ಒಂದು ದೊಡ್ಡ ಮಟ್ಟದ ವಿಶಾಲ ಭೂಭಾಗದಲ್ಲಿ ಅವುಗಳಿರ್ತವೆ. ಆ ವಿಶಾಲ ಭೂಭಾಗವನ್ನು ಆವರಿಸ್ಕೊಂಡಿರ್ತವೆ. ಅವುಗಳನ್ನು ನಾವೇನಂತ ಕರಿತೀವಿ, ಕಾಡು ಅಥವಾ ಅರಣ್ಯ ಅಂತ ಕರೆಯುವಂಥದ್ದನ್ನು ನಾವು ನೋಡ್ತೀವಿ. ಇದು ಸಾಮಾನ್ಯವಾಗಿ ಬೆಲೆ ಬಾಳುವ ವೃಕ್ಷ ಅಥವಾ ಮರ
ಪ್ರಧಾನವಾಗಿರುವಂಥ ಪ್ರದೇಶ ಅಂತ ಕರಿತೀವಿ. ಅರಣ್ಯ ಅಂತಂತಂದರೆ ಹೆಚ್ಚು ಮರಗಳು ಇರುವಂತಹ ಒಂದು ಪ್ರದೇಶವನ್ನು ನಾವು ಅರಣ್ಯ ಅಂತ ಕರಿಬೋದು. ಈ ಅರಣ್ಯಗಳು ಎರಡು ರೀತಿಯಾಗಿರ್ತವೆ ಅಂತಲೂ ಸಹ ನೋಡ್ಬೋದು. ಒಂದು ನೈಸರ್ಗಿಕವಾಗಿ ಇರುವಂತಹವುಗಳು, ಅವು ಕೆಲವು ಸಂದರ್ಭದಲ್ಲಿ ಮಾನವ ಪೋಷಿತವಾದಂತಹ ನೆಡುತೋಪುಗಳಾಗಿರಬಹುದು ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ನಂತರ ಈ ಅರಣ್ಯದ ಅರ್ಥವನ್ನು ತಿಳ್ಕೊಂಡಿದ್ದು ನಾವು ವೃಕ್ಷ ಮತ್ತು ಇತರ ಸಸ್ಯ ಸಂಕುಲಗಳಿಂದ ಆವರಿಸಿರುವಂತಹ ವಿಶಾಲ ಭೂಭಾಗವನ್ನು ನಾವು ಅರಣ್ಯ ಅಂತ ಕರಿತೀವಿ. ಹಾಗಾದರೆ ಈ ಅರಣ್ಯಗಳ ಪ್ರಾಮುಖ್ಯತೆ ಏನು ಅನ್ನುವಂಥದ್ದನ್ನು ನಾವಿವಾಗ ನೋಡೋಣ. ಸೊ ಅರಣ್ಯಗಳು ಯಾಕೆ ಇರಬೇಕು ನಮ್ಮ ದೇಶದಲ್ಲಿ? ಅರಣ್ಯಗಳ ಪ್ರಾಮುಖ್ಯತೆ ಏನು? ಅರಣ್ಯಗಳಿಂದ ಆಗುವಂತಹ ಅನುಕೂಲಗಳೇನು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಈ ಅರಣ್ಯಗಳಿಂದ ನಮಗೆ ಕೈಗಾರಿಕೆಗಳಿಗೆ ಕಚ್ಚಾ ಪದಾರ್ಥಗಳು ಒದಗಿಸುವಂಥದ್ದು. ಇಲ್ಲಿ ವಿದ್ಯಾರ್ಥಿಗಳೇ, ಅರಣ್ಯಗಳು, ಕೈಗಾರಿಕೆಗಳು ಅಂತಂತಂದರೆ ಕೃಷಿ ಆಧಾರಿತ ಕೈಗಾರಿಕೆಗಳಿರ್ತವೆ. ಅದರ ಜೊತೆಗೆ ಅರಣ್ಯ ಆಧಾರಿತ ಕೈಗಾರಿಕೆಗಳಿರ್ತವೆ. ಅದರ ಜೊತೆಗೆ ಖನಿಜಾಧಾರಿತ ಕೈಗಾರಿಕೆಗಳು ಅಂತ ಇರ್ತವೆ. ಸೊ ಕೃಷಿ ಆಧಾರಿತ ಕೈಗಾರಿಕೆಗಳು ಅಂದರೆ ಈಗ ಜವಳಿ ಕೈಗಾರಿಕೆ ಇದೆ, ಸಕ್ಕರೆ ಕೈಗಾರಿಕೆ ಇದೆ. ಇವನ್ನು ನಾವು ಕೃಷಿ ಆಧಾರಿತ ಕೈಗಾರಿಕೆ ಅಂತ ಕರಿತೀವಿ. ಖನಿಜಾಧಾರಿತ ಕೈಗಾರಿಕೆ ಅಂತಂತಂದರೆ ಇಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಎಕ್ಸಾಂಪಲ್ ಕೊಡ್ಬೋದು. ಇದು ಖನಿಜಾಧಾರಿತ ಕೈಗಾರಿಕೆ ಅಂತ. ನಂತರ ಅರಣ್ಯಾಧಾರಿತ ಕೈಗಾರಿಕೆ ಅಂದರೆ ಅರಣ್ಯದಲ್ಲಿ ಸಿಗುವಂತಹ ಮರಗಳನ್ನು ಕಚ್ಚಾ ವಸ್ತುಗಳನ್ನಾಗಿ ಮಾಡಿಕೊಂಡು ಅದರಿಂದ ಸಿದ್ಧಪಡಿಸಿದ ವಸ್ತುಗಳನ್ನಾಗಿ ತಯಾರು ಮಾಡ್ತಾರಲ್ಲ, ಅದನ್ನು ನಾವು ಅರಣ್ಯಾಧಾರಿತ ಕೈಗಾರಿಕೆಗಳು ಅಂತ ಕರಿತೀವಿ. ಸೊ ಈಗ ಪೇಪರ್ ತಯಾರಿಕೆಯಲ್ಲಿ ಮರದ ಪಾತ್ರವನ್ನು ನಾನೇನು ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತೇ ಇದೆ. ಅನೇಕ ಸಿದ್ಧಪಡಿಸಿದ ವಸ್ತುಗಳನ್ನು ತಯಾರು ಮಾಡೋದಕ್ಕೆ ಈ ಅರಣ್ಯ ಅನ್ನುವಂಥದ್ದು ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸುವಂಥದ್ದನ್ನು ನಾವು ನೋಡ್ತೀವಿ. ಸೊ ಕೈಗಾರಿಕೆಗಳಿಗೆ ಕಚ್ಚಾ ಪದಾರ್ಥಗಳನ್ನು ಒದಗಿಸುವಂಥದ್ದು ಅರಣ್ಯ. ಇದು ಒಂದು ಪ್ರಾಮುಖ್ಯತೆ. ಎರಡನೇದು, ಜಾನುವಾರುಗಳಿಗೆ ಮೇವನ್ನು ಒದಗಿಸುವಂಥದ್ದು. ಇದು ಸಹ ಒಂದು ಪ್ರಮುಖವಾದಂಥ ಪ್ರಾಮುಖ್ಯತೆ. ಸೊ ಒಂದು ಅರಣ್ಯ ಪ್ರದೇಶ ಅಂತಂತಂದರೆ ಗಿಡ ಮರಗಳಾಗಿರ್ಬೋದು, ಹುಲ್ಲಾಗಿರ್ಬೋದು, ಅತ್ಯಂತ ಸಮೃದ್ಧಿಯಾಗಿ ಬೆಳೆಯುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಸೊ ಇಂಥ ಸಂದರ್ಭದಲ್ಲಿ ಆ ಹುಲ್ಲನ್ನು ನಾವು ಜಾನುವಾರುಗಳಿಗೂ ಸಹ ಮೇಯಿಸ್ಬೋದು. ಸೊ ಇದು ಸಹ ಒಂದು ಅರಣ್ಯಗಳ ಪ್ರಾಮುಖ್ಯತೆ ಅಂತ ನಾವಿಲ್ಲಿ ಕರಿತೀವಿ. ಸೊ ಜನರಿಗೆ ಉದ್ಯೋಗಾವಕಾಶಗಳನ್ನ ಕಲ್ಪಿಸುತ್ತದೆ ಅಂತಿದೆ. ಹೌದು, ಅರಣ್ಯಗಳು ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಕೊಟ್ಟು ಉದ್ಯೋಗಾವಕಾಶಗಳನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡ್ತೀವಿ. ಇದರಲ್ಲಿ ಎಕ್ಸಾಂಪಲ್ ಅರಣ್ಯ ಸಿಬ್ಬಂದಿಗಳಾಗಿರ್ಬೋದು, ಅನೇಕ
ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಅರಣ್ಯಗಳಿಂದ ಉದ್ಯೋಗವನ್ನು ಮಾಡ್ತಾ ಇರುವಂಥವರೇ ಹೆಚ್ಚಾಗಿರುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ನಂತರ ಮೇಲ್ಮೈ ಲಕ್ಷಣಗಳನ್ನು ಸಂರಕ್ಷಿಸುತ್ತವೆ ಅಂತ ಇದೆ. ಸೊ ಇವು ಅರಣ್ಯಗಳಿಂದಲೇ ಮಳೆ ಬರುವಂಥ ಸಾಧ್ಯತೆಗಳಿರ್ತವೆ. ಅನೇಕ ಕಾರಣಗಳಿಂದ ಮೇಲ್ಮೈ ಲಕ್ಷಣಗಳು ಅನ್ನುವಂಥದ್ದು ಕೆಲವು ಸಂದರ್ಭಗಳಲ್ಲಿ ಈ ಅರಣ್ಯವನ್ನು ಅವಲಂಬಿಸಿರ್ತವೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟು ನಾವು ಕಳೆದ ತರಗತಿಯಲ್ಲಿ ನೋಡಿದ್ವಿ ಮಣ್ಣಿನ ಸವೆತದ ಬಗ್ಗೆ ತಿಳ್ಕೊಂಡಿದ್ವಿ. ಮಣ್ಣಿನ ಸವೆತ ಎಂದರೇನು ಅನ್ನುವಂಥದ್ದು. ಸೊ ಈ ಮಣ್ಣಿನ ಸವೆತ ಮತ್ತು ಪ್ರವಾಹದ ಬಗ್ಗೆ ಈಗಲೇ ಹೇಳೋದು ಬೇಡ, ಮುಂದಿನ ತರಗತಿಯಲ್ಲಿ ಪ್ರವಾಹದ ಬಗ್ಗೆ ತಿಳಿಸುವಂತಹ ಒಂದು ಪಾಠನೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಈ ಪ್ರವಾಹ ಬಂದ ನಂತರ ಆಗುವಂಥದ್ದು ಮೊದಲನೇದಾಗಿ ಮಣ್ಣಿನ ಸವೆತ. ಸೊ ಈ ಮಣ್ಣಿನ ಸವೆತ ಅನ್ನುವಂಥದ್ದು ನಾವು ಬಯಲಿನ ಅಥವಾ ಮೈದಾನ ಪ್ರದೇಶಕ್ಕೆ ಹೋಲಿಸಿ ನೋಡಿದಂಥ ಸಂದರ್ಭದಲ್ಲಿ ಅರಣ್ಯಗಳು ಇರುವಂತಹ ಕಡೆಗಳಲ್ಲಿ ಹೆಚ್ಚಾಗಿ ಈ ಲಕ್ಷಣಗಳು ಕಂಡುಬರೋದಿಲ್ಲ. ಆದರೆ ಅರಣ್ಯವನ್ನು ಹೊರತುಪಡಿಸಿ ಎಲ್ಲಾದರೂ ಊರಲ್ಲಿ ಬಯಲು ಪ್ರದೇಶ ಇದೆ ಅಂತ ಅಂದ್ಕೊಳ್ಳಿ, ಅಲ್ಲಿ ಹೆಚ್ಚು ಮಣ್ಣು ಸವೆತವನ್ನು ಕಂಡಿರುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಇದಾದ ನಂತರ ವಿದ್ಯಾರ್ಥಿಗಳೇ ಮರುಭೂಮೀಕರಣವನ್ನು ತಡೆಯುವಂಥದ್ದು. ಸೊ ಅರಣ್ಯ ಅನ್ನುವಂಥದ್ದು ಈ ಮರುಭೂಮಿಯಾಗುವಂತಹ ಒಂದು ಸನ್ನಿವೇಶವನ್ನು ತಡೆಯುವಂಥದ್ದು. ಅರಣ್ಯಗಳು ಹೆಚ್ಚೆಚ್ಚಾಗಿ ಇದ್ದಂಥ ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿ ಭೂಮಿಯ ಫಲವತ್ತತೆಯೂ ಸಹ ಹೆಚ್ಚಾಗಿರುವಂಥದ್ದು. ಅದರ ಜೊತೆಗೆ ಮಳೆಯ ಪ್ರಮಾಣವೂ ಸಹ ಕಾಲಕಾಲಕ್ಕೆ ಆಗುವಂಥದ್ದು. ನಿಯಮಿತವಾಗಿ ಮಳೆ ಬರುವಂತಹ ಪ್ರದೇಶಗಳು ಯಾವತ್ತೂ ಸಹ ಮರುಭೂಮಿ ಆಗದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಕೆಲವು ಸಂದರ್ಭಗಳಲ್ಲಿ ಕಾಡು ಪರಿಸರ ಅನ್ನುವಂಥದ್ದು ಅತ್ಯಂತ ಹೆಚ್ಚು ನಾಶವಾಗುವಂತಹ ಒಂದು ಸ್ಥಳಗಳಲ್ಲಿ ಭೂಮಿ ಅನ್ನುವಂಥದ್ದು ಸೂರ್ಯನ ಶಾಖ ಶಕ್ತಿಗೆ ಮಳೆಯ ಪ್ರಮಾಣವೂ ಸಹ ಕಡಿಮೆ, ಹೆಚ್ಚು ಶಾಖನೂ ಸಹ ಆವರಿಸಿರುವಂಥದ್ದು. ಅತಿ ಶಾಖ, ಅತಿ ಕಡಿಮೆ ಮಳೆಯ ಕಾರಣದಿಂದಾಗಿ ಭೂಮಿಯ ಮೇಲ್ಮಣ್ಣು ಅನ್ನುವಂಥದ್ದು ತನ್ನ ಫಲವತ್ತತೆ ಅಥವಾ ಸಾರವನ್ನು ಕಳೆದುಕೊಂಡು ನಿಧಾನಗತಿಯಾಗಿ ಅದು ಮರಳಾಗಿ ಪರಿವರ್ತನೆಯಾಗುತ್ತೆ. ಅದನ್ನೇ ನಾವೇನಂತ ಕರಿತೀವಿ, ಮರುಭೂಮಿ ಅಂತ ಕರಿತೀವಿ. ಸೊ ಈ ರೀತಿಯಾದಂತಹ ಮರುಭೂಮಿಯನ್ನು ನಾವೀಗಾಗಲೇ ನಮ್ಮ ದೇಶದ ರಾಜಸ್ಥಾನದ ಕೆಲವು ಭಾಗಗಳಲ್ಲಿ ನೋಡ್ಬೋದು. ವಿದ್ಯಾರ್ಥಿಗಳೇ, ಆ ರಾಜಸ್ಥಾನ ಅನ್ನುವಂತಹ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಅನ್ನುವಂಥದ್ದು ದಾಖಲಾಗಿರುವಂತಹ ಸ್ಥಳನೂ ಅಲ್ಲೇ ಇರುವಂಥದ್ದು. ಅತಿ ಕಡಿಮೆ ಮಳೆ ಬೀಳುವಂಥ ಪ್ರದೇಶ ಅನ್ನುವಂಥದ್ದು ಅಲ್ಲೇ ಇರುವಂಥದ್ದು. ರೋಯ್ಲಿ ಮತ್ತು ಗಂಗಾನಗರ ಅನ್ನುವಂಥ ಸ್ಥಳಗಳು. ರೋಯ್ಲಿ ಅನ್ನುವಂಥದ್ದು ಅತಿ ಕಡಿಮೆ ವಾರ್ಷಿಕವಾಗಿ ಮಳೆ ದಾಖಲಾಗಿರುವಂತಹ ಸ್ಥಳ ಆದರೆ
ಗಂಗಾನಗರ ಅನ್ನುವಂಥದ್ದು ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವಂತಹ ಸ್ಥಳ ಆಗಿರುವಂಥದ್ದು ಭಾರತದಲ್ಲಿ. ಈ ಕಾರಣದಿಂದ ಆ ಭೂಮಿ ಅನ್ನುವಂಥದ್ದು ಮರುಭೂಮಿ ಆಗಿರುವಂಥದ್ದು. ಸೊ ಈ ಸನ್ನಿವೇಶವನ್ನು ನಾವು ತಡೆಗಟ್ಟಬೇಕು ಅಂದರೆ ಅರಣ್ಯಗಳ ಪ್ರಾಮುಖ್ಯತೆ ಅನ್ನುವಂಥದ್ದು ಅತ್ಯಂತ ಹೆಚ್ಚು ಮಹತ್ವವನ್ನು ಕಾಣುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಇದಾದ ನಂತರ ವಿದ್ಯಾರ್ಥಿಗಳೇ, ಮಣ್ಣಿನ ಫಲವತ್ತತೆ ವೃದ್ಧಿಸುತ್ತವೆ ಅನ್ನುವಂಥದ್ದು ಹೌದು. ಸ್ವಾಭಾವಿಕ ಸಸ್ಯವರ್ಗ ಅಥವಾ ಕಾಡು, ಈ ಅರಣ್ಯಗಳು ಇರುವಂಥ ಸ್ಥಳದಲ್ಲಿ ಮಣ್ಣಿನ ಫಲವತ್ತತೆ ಎನ್ನುವಂಥದ್ದು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗಿರುವಂಥದ್ದು. ಸೊ ಆ ಕಾಡಿನ ಒಂದು ಸಸ್ಯಾಂಶ ಅನ್ನುವಂಥದ್ದು ಕಾಡುಗಳಲ್ಲಿ ಹೆಚ್ಚಾಗಿರೋದ್ರಿಂದ ಅಲ್ಲಿ ಜೈವಿಕ ಅಂಶವು ಸಹ ಹೆಚ್ಚಾಗಿರುವಂಥದ್ದು. ಈ ಎಲ್ಲ ಕಾರಣಗಳಿಂದ ಅಲ್ಲಿನ ಮಣ್ಣು ಅನ್ನುವಂಥದ್ದು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಫಲವತ್ತತೆಯಿಂದ ಕೂಡಿರುವಂಥದ್ದು. ಇದರ ಜೊತೆಗೆ ಪರ್ಯಾವರಣ ಸಮತೋಲನವನ್ನು ಕಾಪಾಡುವಂಥದ್ದು ಸಹ ಅರಣ್ಯಗಳ ಒಂದು ಪ್ರಾಮುಖ್ಯತೆ. ಇದ್ರ ಜೊತೆಗೆ ಒಂದು ದೊಡ್ಡ ಪ್ರಮಾಣದ ವನ್ಯಜೀವಿಗಳು ಎಲ್ಲಿ ವಾಸವಾಗಿರ್ತಾವಪ್ಪ ಅಂದರೆ ಅದು ಈ ಅರಣ್ಯಗಳಲ್ಲೇ. ದೊಡ್ಡ ದೊಡ್ಡ ಅರಣ್ಯಗಳಲ್ಲಿ ಈ ರೀತಿಯಾದಂತಹ ಒಂದು ವನ್ಯಜೀವಿಗಳು ವಾಸವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಈ ಎಲ್ಲ ಕಾರಣಗಳಿಂದ ಅರಣ್ಯಗಳ ಪ್ರಾಮುಖ್ಯತೆ ಅನ್ನುವಂಥದ್ದು ಪಡೆದಿರುವಂಥದ್ದು. ಅರಣ್ಯಗಳ ಪ್ರಮಾಣ ಅನ್ನುವಂಥದ್ದು ಒಂದು ದೇಶದಲ್ಲಿ ಹೆಚ್ಚಾಗಿದ್ದಂಥ ಸಂದರ್ಭದಲ್ಲಿ ಆ ಅರಣ್ಯಗಳಿಂದ ದೇಶಕ್ಕೆ ಆರ್ಥಿಕ ಅಭಿವೃದ್ಧಿಗೂ ಸಹ ಸಹಾಯಕ ಆಗುವಂಥದ್ದನ್ನು ನಾವು ನೋಡ್ತೀವಿ. ಕೈಗಾರಿಕೆಗಳ ಕಚ್ಚಾ ಪದಾರ್ಥಗಳನ್ನು ಒದಗಿಸುವಂಥದ್ದು ಅರಣ್ಯಗಳು, ಜಾನುವಾರುಗಳಿಗೆ ಮೇವನ್ನು ಒದಗಿಸುವಂಥದ್ದು ಅರಣ್ಯಗಳು, ಜನರಿಗೆ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವಂಥದ್ದು, ಮೇಲ್ಮೈ ಲಕ್ಷಣಗಳನ್ನು ಸಂರಕ್ಷಿಸುವಂಥದ್ದು, ಪ್ರವಾಹ ಮತ್ತು ಮಣ್ಣಿನ ಸವೆತವನ್ನು ನಿಯಂತ್ರಣ ಮಾಡುವಂಥದ್ದು, ಮರುಭೂಮೀಕರಣವನ್ನು ತಡೆಯುವಂಥದ್ದು, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡ್ತವೆ, ಪರ್ಯಾವರಣವನ್ನು ಸಮತೋಲನವಾಗಿ ಕಾಪಾಡಿಕೊಳ್ಳುವಂಥದ್ದು, ವನ್ಯಜೀವಿಗಳಿಗೆ ಆಶ್ರಯವನ್ನು ನೀಡುವಂಥದ್ದು ಅರಣ್ಯಗಳ ಪ್ರಮುಖ ಒಂದು ಪ್ರಾಮುಖ್ಯತೆಯಾಗಿರುವಂಥದ್ದು. ನಂತರ ವಿದ್ಯಾರ್ಥಿಗಳೇ, ಅರಣ್ಯಗಳ ಒಂದು ವಿಧಗಳು ಅಂತ ನೋಡಿದಂಥ ಸಂದರ್ಭದಲ್ಲಿ ಆ ಅರಣ್ಯಗಳ ವಿಧಗಳನ್ನು ನಿರ್ಧರಿಸುವಂಥ ಅಂಶಗಳು ಯಾವಪ್ಪ ಅಂದರೆ ಅರಣ್ಯಗಳು ಯಾವ ವಾಯುಗುಣದಲ್ಲಿರ್ತವೆ, ಆ ಅರಣ್ಯಗಳು ಇರುವಂತಹ ಮಣ್ಣಿನ ಲಕ್ಷಣಗಳು, ಅದರ ಜೊತೆಗೆ ಮೇಲ್ಮೈ ಲಕ್ಷಣಗಳು ಅನ್ನುವಂಥದ್ದು. ಈಗ ವಿದ್ಯಾರ್ಥಿಗಳೇ, ಉತ್ತರದ ಹಿಮಾಲಯ ಪರ್ವತಗಳಿಗೆ ಹೋಲಿಸ್ಕೊಂಡ್ರೆ ಬೇರೆ ಕಡೆ ಇರುವಂಥ ಅರಣ್ಯಗಳು ವಿಭಿನ್ನವಾಗಿರ್ತವೆ. ಪಶ್ಚಿಮ ಘಟ್ಟಗಳಿಗೆ ಹೋಲಿಸ್ಕೊಂಡ್ರೆ ಇನ್ನೊಂದು ಕಡೆಯಲ್ಲಿರುವಂತಹ ಪೂರ್ವ ಘಟ್ಟದಲ್ಲಿರುವಂತಹ ಅರಣ್ಯಗಳು ಬೇರೆ ರೀತಿಯಾಗಿರ್ತವೆ. ಇವೆಲ್ಲವುಗಳನ್ನು ನಿರ್ಧರಿಸೋದು ಯಾವುದಪ್ಪ ಅಂತಂತಂದರೆ ಈ ಮೂರು ಅಂಶಗಳು: ವಾಯುಗುಣ, ಮಣ್ಣು ಮತ್ತು ಮೇಲ್ಮೈ ಲಕ್ಷಣಗಳು ಅನ್ನುವಂಥದ್ದು. ನಂತರದಲ್ಲಿ ವಿದ್ಯಾರ್ಥಿಗಳೇ, ಅರಣ್ಯಗಳ ವಿಧಗಳು. ಭಾರತದಲ್ಲಿರುವಂತಹ ಅರಣ್ಯಗಳನ್ನು 6 ಪ್ರಮುಖ ವಿಧಗಳಾಗಿ ವಿಂಗಡಿಸಬಹುದು. ಒಂದು
ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡುಗಳು ಅಂತ. 2 ಉಷ್ಣವಲಯದ ಎಲೆ ಉದುರಿಸುವಂತಹ ಕಾಡುಗಳು ಅನ್ನುವಂಥದ್ದು. 3ನೇದು ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು. 4ನೇದು ಮರುಭೂಮಿ ಸಸ್ಯವರ್ಗ ಅನ್ನುವಂಥದ್ದು. 5ನೇದು ಪರ್ವತ ಕಾಡುಗಳು. 6ನೇದು ಮ್ಯಾಂಗ್ರೋವ್ ಕಾಡುಗಳು ಅನ್ನುವಂಥದ್ದು. ಇವು ಪ್ರಮುಖವಾಗಿ 6 ಅರಣ್ಯಗಳ ವಿಧಗಳು ಅಂತ ನಾವಿಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳೇ. ಉಷ್ಣವಲಯದ ನಿತ್ಯ ಹರಿದ್ವರ್ಣ, ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು, ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು, ಮರುಭೂಮಿ ಸಸ್ಯವರ್ಗ, ಪರ್ವತ ಕಾಡುಗಳು ಮತ್ತು ಮ್ಯಾಂಗ್ರೋವ್ ಕಾಡುಗಳು ಅನ್ನುವಂಥದ್ದು. ಇದರಲ್ಲಿ ಮೊದಲನೇದಾಗಿ ನಿತ್ಯ ಹರಿದ್ವರ್ಣದ ಕಾಡುಗಳನ್ನು ನಾವು ನೋಡೋಣ. ಈ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತಂತಂದರೆ ನಾವು ಎವರ್ಗ್ರೀನ್ ಫಾರೆಸ್ಟ್ ಅಂತಲೂ ಸಹ ಕರಿತೀವಿ ಇದನ್ನು ಇಂಗ್ಲೀಷಲ್ಲಿ. ಒಂದು ವರ್ಷದಲ್ಲಿ 250ಕ್ಕೂ ಹೆಚ್ಚು ಸೆಂಟಿಮೀಟರ್ ಮಳೆ ಎಲ್ಲಾಗುತ್ತೋ ಆ ಭಾಗದಲ್ಲಿ ಈ ಕಾಡುಗಳು ಕಂಡುಬರುವಂಥದ್ದು. ವರ್ಷಕ್ಕೆ 250 ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮಳೆ ಬೀಳುವಂಥ ಪ್ರದೇಶದಲ್ಲಿ ಈ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡುಬರುವಂಥದ್ದು. ಈ ಕಾಡಿನ ವಿಧದ ಹೆಸರಿನಲ್ಲೇ ಇದೆ, ಸದಾ ಹಸಿರು ದ್ವರ್ಣ ಬಣ್ಣದಿಂದ ಕೂಡಿರುವಂಥ ಕಾಡುಗಳು ಅನ್ನುವಂಥದ್ದು. ನಿತ್ಯ ಹರಿದ್ವರ್ಣ ಕಾಡುಗಳು ಯಾಕೆ ಹಸಿರಿನಿಂದ ಕೂಡಿರ್ತವೆ ಅಂದರೆ ಅಲ್ಲಿ ವಾರ್ಷಿಕವಾಗಿ ಮಳೆಯ ಪ್ರಮಾಣ ಅನ್ನುವಂಥದ್ದು ಸಹ ಅತ್ಯಂತ ಹೆಚ್ಚಾಗಿರುವಂಥದ್ದು. ಹಾಗಾದರೆ ವಾರ್ಷಿಕವಾಗಿ ನಮ್ಮ ಭಾರತದಲ್ಲಿ 250ಕ್ಕೂ ಹೆಚ್ಚು ಸೆಂಟಿಮೀಟರ್ ಮಳೆ ಎಲ್ಲಿ ಬರುತ್ತೆ ಅಂತ ನೋಡ್ತಾ ಹೋದಂಥ ಸಂದರ್ಭದಲ್ಲ ಅಲ್ಲೆಲ್ಲ ಈ ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡುಗಳು ಇರುತ್ತೆ ಅನ್ನುವಂಥದ್ದು. ಮೊದಲನೇದಾಗಿ ನಮ್ಮ ಪಶ್ಚಿಮ ಘಟ್ಟಗಳನ್ನು ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂಥದ್ದು ವಾರ್ಷಿಕವಾಗಿ. ಅಲ್ಲಿ ನಿತ್ಯ ಹರಿದ್ವರ್ಣದ ಕಾಡುಗಳು ಕಾಣುವಂಥದ್ದು. ಅದಾದ ನಂತರ ಪೂರ್ವ ಭಾಗಕ್ಕೆ ಹೋದಂಥ ಸಂದರ್ಭದಲ್ಲಿ ಮಳೆ ಆಶ್ರಿತ ಆದಂಥ ಭಾಗ, ಅಲ್ಲಿ ಹೆಚ್ಚು ಮಳೆ ಸಿಗೋದಿಲ್ಲ. ಆದರೆ ಪಶ್ಚಿಮ ಘಟ್ಟಗಳು ಇರುವಂಥ ಪಶ್ಚಿಮ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತೆ. ಆ ಭಾಗದಲ್ಲಿ ಮಾತ್ರ ಈ ರೀತಿಯಾದಂತಹ ನಿತ್ಯ ಹರಿದ್ವರ್ಣ ಕಾಡುಗಳನ್ನು ನಾವು ನೋಡ್ಬೋದು. ಇದಾದ ನಂತರ ವಿದ್ಯಾರ್ಥಿಗಳೇ ಈಶಾನ್ಯ ರಾಜ್ಯಗಳು, ಅಸ್ಸಾಂ ಆಗಿರ್ಬೋದು, ನಾಗಾಲ್ಯಾಂಡ್ ಆಗಿರ್ಬೋದು, ಮೇಘಾಲಯ ಆಗಿರ್ಬೋದು, ತ್ರಿಪುರ ಆಗಿರ್ಬೋದು, ಮಣಿಪುರಗಳಾಗಿರ್ಬೋದು, ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ಅನ್ನುವಂತಹ ದ್ವೀಪ ಪ್ರದೇಶದಲ್ಲಿ ಈ ರೀತಿಯಾದಂತಹ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳನ್ನು ನಾವಿಲ್ಲಿ ನೋಡ್ತೀವಿ. ಸೊ ಈ ಕಾಡುಗಳು ದಟ್ಟವಾಗಿರ್ತವೆ. ಮರಗಳು ಅತ್ಯಂತ ಎತ್ತರದ ಮರಗಳಾಗಿರ್ತವೆ. ಮರಗಿಡಗಳು ಒಂದೇ ಅವಧಿಯಲ್ಲಿ ಎಲೆಗಳನ್ನು ಉದುರಿಸುವುದಿಲ್ಲ. ಹಾಗಾಗಿ ಇವು ಯಾವಾಗಲೂ ಹಸಿರಾಗಿರ್ತವೆ ಅನ್ನುವಂಥದ್ದು. ತೇಗ, ಬೀಟೆ, ಎಬೋನಿ, ಮಹೋಗನಿ, ಗುರ್ಜಾನ್ ಮತ್ತು ಚಂಪಾ ಇಲ್ಲಿ ಬೆಳೆಯುವಂತಹ ಪ್ರಮುಖವಾದಂಥ ಮರಗಳಾಗಿರುವಂಥದ್ದನ್ನು ನಾವು ನೋಡ್ತೀವಿ. ವಿದ್ಯಾರ್ಥಿಗಳೇ ಸಿಂಪಲ್ಲಾಗಿ ನೆನ್ಪಿಟ್ಕೋಬೋದು. ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು ವಾರ್ಷಿಕವಾಗಿ 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಕಂಡುಬರುತ್ತವೆ. ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ, ಈಶಾನ್ಯ ರಾಜ್ಯಗಳು ಮತ್ತು ಅಂಡಮಾನ್ ನಿಕೋಬಾರ್ನಲ್ಲಿ ಈ ಒಂದು ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡುಬರ್ತವೆ. ದಟ್ಟವಾದಂಥ ಕಾಡುಗಳು, ಮರಗಳು ಅತಿ ಹೆಚ್ಚಾಗಿ ಎತ್ತರದಿಂದ ಇರುವಂಥದ್ದು
ಯಾವುದೇ ಒಂದೇ ಅವಧಿಯಲ್ಲಿ ಎಲೆಗಳನ್ನು ಉದುರಿಸೋದಿಲ್ಲ. ಹಾಗಾಗಿ ಸದಾ ಹಸಿರಾಗಿರ್ತವೆ. ತೇಗ, ಬೀಟೆ, ಎಬೋನಿ ಮುಂತಾದ ಮರಗಳು ಇಲ್ಲಿ ಬೆಳೆಯುವಂಥ ಪ್ರಮುಖ ಮರಗಳಾಗಿವೆ. ಇದು ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳ ಬಗ್ಗೆ. ನಂತರದಲ್ಲಿ ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು. ಇವು 100ರಿಂದ 200 ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶದಲ್ಲಿ ಕಂಡುಬರುತ್ತವೆ. ಇವುಗಳನ್ನು ಪರ್ಣಪಾತಿ ಅರಣ್ಯಗಳು ಅಂತಲೂ ಸಹ ಕರೆಯುವಂಥದ್ದು. ಇವು ದೇಶದಲ್ಲಿ ವಿಶಾಲವಾದ ಪ್ರದೇಶದಲ್ಲಿ ಹಂಚಿಕೆಯಾಗಿರುವಂಥದ್ದು. ಪಶ್ಚಿಮ ಘಟ್ಟಗಳ ಪೂರ್ವ ಇಳಿಜಾರು ಭಾಗಗಳನ್ನೊಳಗೊಂಡ ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ತಮಿಳುನಾಡು ರಾಜ್ಯಗಳಲ್ಲಿ ಛೋಟಾ ನಾಗ್ಪುರ ಪ್ರಸ್ಥಭೂಮಿ, ಹಿಮಾಲಯದ ಪಾದ ಬೆಟ್ಟಗಳು, ನಾವು ಶಿವಾಲಿಕ್ ಶ್ರೇಣಿ ಅಂತ ಕರಿತೀವಿ, ಅಲ್ಲಿ ಒಡಿಶಾ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುವಂಥದ್ದು. ಈ ಅರಣ್ಯಗಳು ವಸಂತ ಋತು ಮತ್ತು ಬೇಸಿಗೆ ಆರಂಭದಲ್ಲಿ ತಮ್ಮ ಎಲೆಗಳನ್ನು ಇರುವಂಥದ್ದು. ಇವುಗಳನ್ನು ಮಾನ್ಸೂನ್ ಕಾಡುಗಳು ಅಂತಲೂ ಸಹ ಕರೀತಾರೆ. ಇಲ್ಲಿ ತೇಗ, ಶ್ರೀಗಂಧ, ಕೆಂದಾಳ, ಸಲೆ, ಮತ್ತಿ ಮರ, ಮಾವು, ಬೇವು, ಹುಣಸೆ, ತಪಸಿ ಮರ ಮುಂತಾದ ಮರಗಳನ್ನು ನಾವಿಲ್ಲಿ ನೋಡ್ತೀವಿ. ನಂತರ ವಿದ್ಯಾರ್ಥಿಗಳೇ, ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು 60ರಿಂದ 100 ಸೆಂಟಿಮೀಟರ್ ವಾರ್ಷಿಕ ಮಳೆ ಬೀಳುವಂಥ ಭಾಗದಲ್ಲಿ ಕಂಡುಬರುತ್ತವೆ. ಇವು ಸಣ್ಣ ಪ್ರಮಾಣದ ಕುರುಚಲು ಗಿಡ, ಮರ ಮತ್ತು ಕುಬ್ಜ ಒರಟಾದ ಹುಲ್ಲು, ಮುಳ್ಳಿನ ಮರ ಗಿಡಗಳು ಅಲ್ಲಲ್ಲಿ ಚದುರಿ ಹೋಗಿರುವಂತೆ ಬೆಳೆಯುವಂಥದ್ದನ್ನು ನಾವು ನೋಡ್ತೀವಿ. ಇವು ಕಚ್ ಮತ್ತು ಥಾರ್ ಮರುಭೂಮಿ ಅಂಚಿನಲ್ಲಿ ಕಂಡುಬರುವಂಥದ್ದನ್ನು ನಾವು ನೋಡ್ತೀವಿ. ಈ ರೀತಿಯಾದಂತಹ ಹುಲ್ಲುಗಾವಲು ಪ್ರಮುಖವಾಗಿ ರಾಜಸ್ಥಾನದ ಪೂರ್ವ ಭಾಗದಾದಂತಹ ಪಂಜಾಬ್ ಮತ್ತು ಪಶ್ಚಿಮ ಘಟ್ಟಗಳ ಕೆಲ ಭಾಗಗಳಲ್ಲಿ ಕಂಡುಬರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಇದಾದ ನಂತರ ಮರುಭೂಮಿ ಅರಣ್ಯ. ಮರುಭೂಮಿ ಅಂದರೆ ಆ ಪ್ರದೇಶದಲ್ಲಿ ಅತಿ ಕಡಿಮೆ ಮಳೆ, ಅತಿ ಹೆಚ್ಚು ಶಾಖ ಇರುವಂತಹ ಪ್ರದೇಶ. 10ರಿಂದ 50 ಸೆಂಟಿಮೀಟರ್ ವಾರ್ಷಿಕ ಮಳೆ ಈ ಭಾಗದಲ್ಲಿ ಬರುವಂಥದ್ದು. ಥಾರ್ ಮರುಭೂಮಿಗೆ ಹೊಂದಿಕೊಂಡಿರುವಂತಹ ರಾಜಸ್ಥಾನ, ಪಂಜಾಬ್, ಹರಿಯಾಣದ ಕೆಲವು ಭಾಗಗಳಲ್ಲಿ, ದಖನ್ ಪ್ರಸ್ಥಭೂಮಿಯಲ್ಲಿ ಕಂಡುಬರುವಂಥದ್ದು. ಮಳೆಯ ಅತೀ ಕೊರತೆಯಿಂದಾಗಿ ಅಲ್ಲಲ್ಲಿ ಚದುರಿದಂತಹ ಮುಳ್ಳಿನ ಗಿಡಗಂಟೆಗಳು ಬೆಳೆಯುವಂಥದ್ದನ್ನು ನಾವು ನೋಡ್ತೀವಿ. ಕಗ್ಗಲಿ, ಕೊಬ್ಬಳಿ, ಕಳ್ಳಿ, ಖರ್ಜೂರ, ತಾಳೆ ಮರಗಳು ಇಲ್ಲಿ ಬೆಳೆಯುವಂಥದ್ದು. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಪರ್ವತದ ಅರಣ್ಯಗಳು. ಪರ್ವತಗಳ ಇಳಿಜಾರುಗಳಲ್ಲಿ ಬೆಳೆಯುವಂತಹ ಸಸ್ಯ ಮತ್ತು ಮರಗಳನ್ನು ಪರ್ವತದ ಕಾಡುಗಳು ಅಂತ ಕರಿತೀವಿ. ಪರ್ವತ ಅಂದರೆ ಬೆಟ್ಟ ಗುಡ್ಡಗಳು, ಅದರ ಇಳಿಜಾರಿನಲ್ಲಿ ಬೆಳಿತಾವಲ್ಲ ಅದನ್ನೇ ನಾವು ಪರ್ವತದ ಕಾಡುಗಳು ಅಂತ ಕರಿತೀವಿ. ಇಲ್ಲಿ ಅನೇಕ ಮರಗಳನ್ನು ನಾವು ನೋಡ್ಬೋದು. ಓಕ್, ಬೆಸ್ನಟ್, ಆಶ್ ಮತ್ತು ಬೀಚ್, ಪೈನ್ ಮತ್ತು ಸಿಡಾರ್, ಸ್ಪ್ರೂಸ್, ಫಾರ್ ಮತ್ತು ವಾಲ್ನಟ್ಗಳು ಅನ್ನುವಂಥ ಮರಗಳು ಇಲ್ಲಿ ಬೆಳೀತವೆ. ಭಾರತದಲ್ಲಿ ಹಿಮಾಲಯ ಪರ್ವತಗಳ ಕಡೆಗೆ ಸ್ವಲ್ಪ ಮಟ್ಟಿಗೆ ಇರುವಂಥದ್ದು. ಅದರ ಜೊತೆಗೆ ನೀಲಗಿರಿ ಬೆಟ್ಟಗಳಲ್ಲೂ ಸಹ ಇವು ಕಂಡುಬರುವಂಥದ್ದು. ಇದಾದ ನಂತರ ಮ್ಯಾಂಗ್ರೋವ್ ಕಾಡುಗಳು. ಈ ಮ್ಯಾಂಗ್ರೋವ್ ಕಾಡುಗಳು ಅಧಿಕ ಮಳೆ ಬೀಳುವ ಒಂದು ಜೋಗು ಪ್ರದೇಶದಲ್ಲಿ, ನದಿಮುಖಜ ಭೂಮಿ ಮತ್ತು ಉಬ್ಬರವಿಳಿತವುಳ್ಳಂತಹ ಸಮುದ್ರದಲ್ಲಿ ಇಲ್ಲಿ ಕಂಡುಬರುವಂಥದ್ದು. ಭಾರತದಲ್ಲಿ ಪೂರ್ವ ಕರಾವಳಿಯ ನದಿಮುಖಜ ಭೂಮಿಯಲ್ಲಿ ಹೆಚ್ಚು ಕಂಡುಬರುವಂಥದ್ದು. ಸ್ವಲ್ಪ ಮಟ್ಟಿಗೆ ಅಲ್ಲಲ್ಲಿ ಪಶ್ಚಿಮ ಕರಾವಳಿಯಲ್ಲೂ ಕಂಡುಬರುವಂಥದ್ದು. ಇಲ್ಲಿ ಬೆಳೆಯುವಂತಹ ಮರಗಳೆಂದರೆ ಸುಂದರಿ, ಬೆತ್ತ, ಜರಿಗಿಡ, ತಾಳೆ, ಕಂದಾಳೆ, ಕೇದಿಗೆ ಮುಂತಾದವುಗಳು. ವಿಶೇಷವೆಂದರೆ ಸಮುದ್ರದ ಕಡೆಗೆ ಬಾಗಿರುವ ಕೊಂಬೆಗಳಿಂದ ಬೆಳೆದಿರುವ ಬಿಳಿಲುಗಳು ಮರಗಳಿಗೆ ಆಧಾರವಾಗಿರುವಂಥದ್ದು. ಬಿಳಿಲುಗಳು ಸಮುದ್ರದ ನೀರಿನಲ್ಲಿ ಮುಳುಗಿರುತ್ತವೆ.
ಭಾರತದಲ್ಲಿ ಒಟ್ಟು 7.77 ಲಕ್ಷ ಚದರ ಕಿಲೋಮೀಟರ್ನಷ್ಟು ಅರಣ್ಯ ಪ್ರದೇಶ ಅನ್ನುವಂಥದ್ದಿರುವಂಥದ್ದು. ಇದು ಒಟ್ಟು ಭೌಗೋಳಿಕ ವಿಸ್ತೀರ್ಣದ 23.6% ಭಾಗದಷ್ಟಿರುವಂಥದ್ದು. 1952ರಲ್ಲಿ ರಾಷ್ಟ್ರೀಯ ಅರಣ್ಯ ನೀತಿ ನಿರ್ಣಯ 33.33ಕ್ಕಿಂತಲೂ ಕಡಿಮೆಯಾದದ್ದು. ಇದು ಪ್ರಪಂಚದ ಸರಾಸರಿಗಿಂತಲೂ ಸಹ ಕಡಿಮೆ ಇರುವಂಥದ್ದು. ಭಾರತದಲ್ಲಿ ಅರಣ್ಯಗಳ ಸಮಾನವಾಗಿ ಹಂಚಿಕೆಯೂ ಸಹ ಆಗಿಲ್ಲ. ದೇಶದ ಒಟ್ಟು ಅರಣ್ಯ ಒಂದು ಪ್ರದೇಶದಲ್ಲಿ 60% ಭಾಗ ಹಿಮಾಲಯ ಮತ್ತು ಪರ್ಯಾಯ ಪ್ರಸ್ಥಭೂಮಿಯಲ್ಲೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಉಳಿದ 20% ಭಾಗ ಉತ್ತರದ ಮೈದಾನದಲ್ಲಿ ಇರುವಂಥದ್ದು. ಮಧ್ಯಪ್ರದೇಶ ಅನ್ನುವಂಥದ್ದು ವಿಶಾಲವಾದಂತಹ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಒಂದು ರಾಜ್ಯ. ಆದರೆ ಗೋವಾ ರಾಜ್ಯದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶ ಇರುವಂಥದ್ದನ್ನು ಸಹ ನಾವಿಲ್ಲಿ ನೋಡುವಂಥದ್ದು. ಇಷ್ಟು ವಿದ್ಯಾರ್ಥಿಗಳೇ ಅರಣ್ಯದ ಪ್ರಾಮುಖ್ಯತೆ ಮತ್ತು ಅರಣ್ಯದ ವಿಧಗಳು. ವಿಶಾಲವಾಗಿ ಬೆಳೆದಿರುವಂತಹ ಒಂದು ಸಸ್ಯಾಂಶ ಅಥವಾ ಗಿಡಗಳನ್ನೇ ನಾವು ಅರಣ್ಯ ಅಂತ ಸಾಮಾನ್ಯ ಭಾಷೆಯಲ್ಲಿ ಕರೀಬೋದು. ಈ ಅರಣ್ಯ ಅನ್ನುವಂಥದ್ದು ಅನೇಕ ಪ್ರಾಮುಖ್ಯತೆಯನ್ನು ಪಡೆದಿರುವಂಥದ್ದು. ಕಚ್ಚಾ ವಸ್ತುಗಳನ್ನು ಕೊಡುವಂಥದ್ದು, ಕೈಗಾರಿಕೆಗಳಿಗೆ ಉದ್ಯೋಗಾವಕಾಶವನ್ನು ಕೊಡುವಂಥದ್ದು, ದೇಶದ ಆರ್ಥಿಕತೆಯನ್ನು ಸುಧಾರಿಸುವಂಥದ್ದು, ಅನೇಕ ಶಕ್ತಿ ಸಂಪನ್ಮೂಲಗಳನ್ನು ಕೊಡುವಂಥದ್ದು, ಮಣ್ಣಿನ ಸವೆತವನ್ನು ತಪ್ಪಿಸುವಂಥದ್ದು, ಮರುಭೂಮೀಕರಣವನ್ನು ತಪ್ಪಿಸುವಂಥದ್ದು, ಪರಿಸರವನ್ನು ಸಮತೋಲನದಲ್ಲಿಡುವಂಥದ್ದು, ಮಳೆಯ ಪ್ರಮಾಣವನ್ನು ಭರಿಸುವಂಥದ್ದು, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವಂಥದ್ದು. ಇಂತಹ ಹಲವಾರು ಕಾರಣಗಳಿಗೆ ಇದು ಪ್ರಾಮುಖ್ಯತೆಯನ್ನು ಪಡೆದಿರುವಂಥದ್ದು. ಅದರ ಜೊತೆಗೆ ಅರಣ್ಯಗಳ ವಿಧವನ್ನು ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ನಿತ್ಯ ಹರಿದ್ವರ್ಣದ ಕಾಡುಗಳು, ಎಲೆ ಉದುರಿಸುವಂಥ ಕಾಡುಗಳು, ಮರುಭೂಮಿಯ ಕಾಡುಗಳು, ಮ್ಯಾಂಗ್ರೋವ್ ಕಾಡುಗಳು, ಪರ್ವತದ ಕಾಡುಗಳು, ಈ ರೀತಿ ಹಲವಾರು ಅರಣ್ಯಗಳ ವಿಧಗಳನ್ನು ನಾವು ನೋಡ್ಬೋದು. ಸುಮಾರು 5 ಅರಣ್ಯಗಳ ವಿಧಗಳು ಸಹ ನಾವಿಲ್ಲಿ ನೋಡಿದಂಥದ್ದು. ಅದಾದ ನಂತರ ಅರಣ್ಯದ ಹಂಚಿಕೆಯನ್ನು ಕೊನೆಯದಾಗಿ ನೋಡಿದ್ವಿ. ಮಧ್ಯಪ್ರದೇಶ ಅನ್ನುವಂಥದ್ದು ಅತಿ ಹೆಚ್ಚು ಅರಣ್ಯ ಹೊಂದಿರುವಂತಹ ರಾಜ್ಯಗಳಲ್ಲಿ ಒಂದಾದರೆ, ಗೋವಾ ಅನ್ನುವಂಥದ್ದು ಅತಿ ಕಡಿಮೆ ಅರಣ್ಯ ಹೊಂದಿರುವಂತಹ ರಾಜ್ಯ ಅನ್ನುವಂಥದ್ದು. ಇಷ್ಟು ವಿದ್ಯಾರ್ಥಿಗಳೇ ಅರಣ್ಯದ ಅರ್ಥ, ಪ್ರಾಮುಖ್ಯತೆ ಮತ್ತು ವಿಧಗಳು. ಮುಂದಿನ ತರಗತಿಯಲ್ಲಿ ಅರಣ್ಯಗಳ ಸಂರಕ್ಷಣೆಯ ಬಗ್ಗೆ ನಾವು ನೋಡೋಣ ಮತ್ತು ವನ್ಯಜೀವಿ ಧಾಮಗಳ ಬಗ್ಗೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.